ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ಬಂತೆ ಅಂಗಡಿಗೆ. ಸೊ ಅಂಗಡಿಗೆ ಬಂದು ನೋಡಿದೆ ಕರಣ್ ಬೈ ಬಂದಿದ್ರು, ಅವ್ರನ್ನ ಮೀಟ್ ಆದೆ. ಸೊ ಅಷ್ಟರಲ್ಲಿ ಹುಡುಗ ಕ್ಲೀನ್ ಮಾಡ್ತಾಯಿದ್ದ ಅಂಗಡಿ. ಅದಾದಮೇಲೆ ಟೀ ಬಂತು. ಟೀನ ಆರಾಮಾಗಿ ಕುಡ್ಕೊಂಡು ಆಮೇಲೆ ದೇವರು ಪೂಜೆ ಮಾಡಿ. ಸೊ ಪೂಜೆ ಮಾಡಾದ್ಮೇಲೆ ನೋಡಿ ಯಾವ ಕಸ್ಟಮರು ಇರಲಿಲ್ಲ ಅಂಗಡಿಯಲ್ಲಿ. ನಾನು ಕಸ್ಟಮರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲೇ ಒಂದು ಅಣ್ಣ ಬಂದು ನೆಟ್ ತೊಗೊಂಡು ಅರ್ಧ ಮೆಟ್ಲು. ಸೊ ಅದಾದಮೇಲೆ ನಾನು ಬರ್ತೀನಿ ಆಚೆ. ನನ್ನ ಫ್ರೆಂಡ್ ಒಬ್ಬ ಗಣೇಶ ಕುಣಿಸಿದ್ದು, ನಾನು ಬಿಟ್ಟು ಕರೆದಿದ್ದು, ಅಲ್ಲಿ ಹೋದೆ. ಸೊ ಅಲ್ಲಿ ಹೋಗಿ ಬಂದಾದ್ಮೇಲೆ ಅಂಗಡಿ ನೋಡ್ತಾಯಿದ್ದೀನಿ, ಯಾರೂ ಇರಲಿಲ್ಲ ಕಸ್ಟಮರ್ ಒನ್ ಬೈ ಒನ್. ಸೊ ಆಮೇಲೆ ಹುಡುಗರು ಎಲ್ಲ ಕ್ಲೀನಾಗಿ ಕೆಲಸ ಮಾಡ್ತಾಯಿದ್ರು, ಯಾವ್ದು ಬಿದ್ದೋಗಿದೆ. ಸೊ ಅಷ್ಟರಲ್ಲಿ ಆಮೇಲೆ ಬಂದು ನಮ್ಮ ಸುಭಾಷ್ ಬೈ. ಸೊ ಅವ್ರಿಗೆಲ್ಲ ಬೇಕಾಗಿರೋ ಥ್ರೆಡ್ಡು, ಲೈನಿಂಗ್, ಫಾಲ್ಸ್ ಎಲ್ಲ ಕೊಟ್ಟಾದಮೇಲೆ ಬೇರೆ ಕಸ್ಟಮರ್ಸು ಇದ್ದರು ಸ್ವಲ್ಪ, ಅವ್ರಿಗೆಲ್ಲ ಅಟೆಂಡ್ ಮಾಡಿದೆ. ಅಷ್ಟರಲ್ಲೇ ಸ್ಟಾಕ್ ಬಂತು. ಸ್ಟಾಕ್ನ ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿ ಒಳಗಡೆ ಎತ್ತಿಟ್ಟೆ. ಅಷ್ಟರಲ್ಲೇ ಗಣೇಶ ಡೆಕೋರೇಷನ್ ಮಾಡಬೇಕಂತ ಒಂದು ಅಣ್ಣ ಕುಂದನ್ ಸುಗಮ್ಮೆ ಎಲ್ಲ ತೊಗೊಂಡ್ರು ಪೇಸ್ಟ್ ಮಾಡೋಕೆ ಅಂದ್ಬಿಟ್ಟು. ಸೊ ಅದಾದಮೇಲೆ ಸ್ಟಾಕ್ ಬಂದಿತ್ತು ಉಲ್ಲನ್ನು ತುಂಬ. ಸೊ ಅದನ್ನ ಎಲ್ಲ ಆಚೆ ತೆಗ್ದು ಒನ್ ಬೈ ಒನ್ ಚೆಕ್ ಮಾಡಿದೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಲ್ಲೇ ಕಂಪ್ಲೀಟ್ ಆಯಿತು. ಬಾಯ್.